ಜಸ್ಟ್ ಒಂದೇ ಒಂದು ಪಿಕ್ ಇಡೀ ಸೋಷಿಯಲ್ ಮೀಡಿಯಾನೇ ನಡುಗಿಸಿ ಬಿಟ್ಟಿದೆ. ಅದೇನಂತ ನಿಮಗೆ ಇವಾಗ್ಲೇ ಗೊತ್ತಿರುತ್ತೆ. ಅದೇ ನಮ್ಮ ರಾಕಿ ಬಾಯ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ನ ಅಪ್ಡೇಟ್ ಅಥವಾ ಪೋಸ್ಟರ್. ಆ ಪೋಸ್ಟರ್ ನಲ್ಲಿ ಕಾಣಿಸುತ್ತೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಬರುತ್ತೆ ಅಂತ. ಬನ್ನಿ ಆಗಿದ್ರೆ ಈ ಟಾಕ್ಸಿಕ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಗಳನ್ನ, ಹಿಡನ್ ಡೀಟೇಲ್ಸ್ ಗಳನ್ನ ಮಾತಾಡ್ಕೊಂಡ್ ಬರೋಣ. ಜೊತೆಗೆ ರಿಲೀಸ್ ಡೇಟ್ ಅನ್ನು ಸಹ ಕನ್ಫರ್ಮ್ ಮಾಡಿದ್ದಾರೆ. ಅದು ಏನಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಕೊಂಡ್ ಬರೋಣ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಟಾಕ್ಸಿಕ್ ಆ ಪೋಸ್ಟರ್ ನ ನೋಡಿದ ಕೂಡಲೇ ನನಗಂತೂ ಫಸ್ಟ್ ಆಗಿದ್ದು ಶಾಕ್ ಗುರು. ಯಾಕೆ ಅಂತ ಹೇಳ್ತೀರಾ? ನೀವು ಗಮನಿಸಬಹುದು, ಟಾಕ್ಸಿಕ್ ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತೆ ಗುರು. ಯಶ್ ಅವರು ಬರೀ ಆಕ್ಟಿಂಗ್ ಅಷ್ಟೇ ಮಾಡಿಲ್ಲ, ರೈಟರ್ ಆಗಿ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಕೆಲಸ ಮಾಡಿದ್ರೆ. ಯಾಕೆ ಅಂತೀರಾ? ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರೋದು ಮಾಸ್ಟರ್ ಮೈಂಡ್ ಕ್ರಿಯೇಷನ್, ಯಶ್ ಅವರ ಓನ್ ಪ್ರೊಡಕ್ಷನ್ ಹೌಸ್ ಇಂದ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ಅವರು ತಮ್ಮ ಸಿನಿಮಾಗೆ ಎಷ್ಟು ಡೆಡಿಕೇಶನ್ ಇಟ್ಟಿದ್ದಾರೆ ಅಂತ. ಯಾಕಂದ್ರೆ ಒಂದು ಸಿನಿಮಾನ ಪರದೆ ಮೇಲೆ ತರೋದಕ್ಕೆ ಇಷ್ಟು ವರ್ಷ ಕಾಯಿಸಿರೋ ನಮ್ಗೆ ಬೇಜಾರ್ ಮಾಡಬಾರ್ದು, ಡಿಸಪಾಯಿಂಟ್ ಮಾಡಬಾರ್ದು ಅಂತ ತಮ್ಮ ಕೈಯಲ್ಲಿ ಆಗುವಂತ ಎಲ್ಲಾ ಎಫರ್ಟ್ ನ ಈ ಸಿನಿಮಾಗೆ ಹಾಕಿದ್ದಾರೆ. ಇದನ್ನ ನೋಡಿದ್ರೆ ಖುಷಿ ಆಗುತ್ತೆ ಗುರು. ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಒಮ್ಮೆ ಇಂಡಿಯನ್ ಸಿನಿಮಾಗೆ ಪರಿಚಯ ಮಾಡಿಸಿದ್ದು ಇವ್ರೆ. ಈಗ ಸ್ಯಾಂಡಲ್ವುಡ್ ನ ಇಡೀ ವರ್ಲ್ಡ್ ಗೆ ತೋರ್ಸೋದಕ್ಕೆ ಹೊರಟಿದ್ದಾರೆ. ಅದು ಏನೇ ಆಗ್ಲಿ, ರೈಟರ್ ಡೈರೆಕ್ಷನ್ ಯಾರೇ ಮಾಡ್ಲಿ, ಒಟ್ನಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಕಾಯ್ತಿರುವಂತ ಜನರಿಗೆ, ಫ್ಯಾನ್ಸಿಗೆ ಸಿಗ್ಬೇಕು. ಅದನ್ನ ಯಶ್ ಅವರು ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ರಾಕ್ ಸ್ಟಾರ್ ಅನಿರುದ್ಧ್ ಅವರ ಅಥವಾ ರವಿ ಬಸು ಅವರ ಅಂತ ಜಾಸ್ತಿ ಬಸ್ ಕ್ರಿಯೇಟ್ ಆಗಿತ್ತು. ಅದು ಇವಾಗ ಕನ್ಫರ್ಮ್ ಆಗಿದೆ, ರವಿ ಬಸ್ರೂರ್ ಅಂತೆ. ಕೆಜಿಎಫ್ ನಲ್ಲಿ ಈ ಕಾಂಬಿನೇಷನ್ ಒಂದು ದೊಡ್ಡ ಕಮಾಲ್ ಮಾಡಿತ್ತು. ಮತ್ತೊಮ್ಮೆ ಈ ಜೋಡಿ ಸೇರಿ ಕಮ್ಬ್ಯಾಕ್ ಮಾಡ್ತಿದ್ದಾರೆ, ಒಂದು ಬಿಗ್ ಬ್ಲಾಸ್ಟ್ ನ ಕೊಡೋದಿಕ್ಕೆ. ನೋಡೋಣ ಮತ್ತೊಮ್ಮೆ ಈ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಈ ಸಿನಿಮಾದ ಎಡಿಟರ್ ಆಗಿ ಉಜ್ವಲ್ ಕುಲಕರ್ಣಿ ಅವರು, ಇವರು ಕೆಜಿಎಫ್ ಸಿನಿಮಾದಲ್ಲಿ ಎಡಿಟರ್ ಆಗಿದ್ರು. ಡಿಒಪಿ ರಾಜೀವ್ ರವಿ ಅವರು, ಮತ್ತೆ ಆಕ್ಷನ್ ನಲ್ಲಿ ಜೆ ಪೆರಿ ಅವರು. ಇವರು ಹಾಲಿವುಡ್ ನ ಆಕ್ಷನ್ ಡೈರೆಕ್ಟರ್. ಇವರ ಜೊತೆಗೆ ಸಾಕಷ್ಟು ಇಂಡಿಯನ್ ಆಕ್ಷನ್ ಡೈರೆಕ್ಟರ್ ಸಹ ಕೈ ಜೋಡಿಸಿದ್ದಾರೆ, ವರ್ಕ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಬರ್ತ್ಡೇ ಟೀಸರ್ ನಲ್ಲಿ ಇದು ಒಂದು ಗ್ಯಾಂಗ್ಸ್ಟರ್ ಲೀಡರ್ ನ ಕತೆ ಅಂತ ಇಂಡಿಕೇಟ್ ಮಾಡಿತ್ತು. ಅದು ಇವಾಗ ಮತ್ತೊಮ್ಮೆ ಈ ಪೋಸ್ಟರ್ ನಲ್ಲಿ ಕನ್ಫರ್ಮ್ ಆಗಿದೆ. ಒಂದು ರಕ್ತ ಸಿಕ್ತವಾದ ಟಬ್ ನಲ್ಲಿ ಸ್ನಾನ ಮಾಡ್ತಿರೋದು ನೋಡ್ತಿದ್ರೆ ಯಶ್ ಅವರು ಸಖತ್ ವೈಲೆಂಟ್, ಬ್ರೂಟಲ್ ಆಗಿ ಈ ಸಿನಿಮಾದಲ್ಲಿ ಕಾಣ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಹ ಅನೌನ್ಸ್ ಮಾಡಿದ್ದಾರೆ, ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಮೊದಲು ಹೇಳಿದಾಗೇನೆ ಮಾರ್ಚ್ 19ಕ್ಕೆ ಮುಂದಿನ ವರ್ಷ 2026ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗಂತೂ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಯಶ್ ಅವರ ಮೇಲೆ. ಯಾಕಂದ್ರೆ ಅವರು ಒಂದು ಡೆಡಿಕೇಶನ್ ನ ಇಟ್ಟು ಕೆಲಸ ಮಾಡ್ತಾರೆ. ಅದನ್ನ ಇವಾಗಲೇ ತೋರಿಸಿದ್ದಾರೆ, ಮತ್ತೊಮ್ಮೆ ತೋರಿಸಬೇಕಾಗಿದೆ. ನಿಮ್ಗೇನ್ ಅನಿಸ್ತು ಈ ಪೋಸ್ಟರ್ ನ ನೋಡಿ? ಅಥವಾ ನೀವು ಈ ಸಿನಿಮಾನ ನೋಡೋದಕ್ಕೆ ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿಯವರೆಗೂ